2025ನೇ ಸಾಲಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಎಸ್ ಕುಮಾರಸ್ವಾಮಿ ಅವರು ಆಯ್ಕೆಯಾಗಿದ್ದಾರೆ. ಅವರಿಗೆ ಈ ನಾವು ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೆಯೇ ಶಿವಣ್ಣ ಕೇರವರು ಕಡಕ್ಲೂರು ಇವರು ಸಮೇತ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೂ ಸಮೇತ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಈ ಒಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಈ ಒಂದು ಚುನಾವಣೆಯಲ್ಲಿ ಅವಿರೋಧವಾಗಿ ಎಲ್ಲಾ ನಿರ್ದೇಶಕರ ಸಹಕಾರದೊಂದಿಗೆ ಕಡಕ್ಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಹಳ್ಳಿಗಳ ಮುಖಂಡರು, ರಾಜಕೀಯ ಧುರೀಣರು ಎಲ್ಲರ ಸರ್ವ ಸಹಕಾರದೊಂದಿಗೆ ಹಾಗೂ ಎಲ್ಲ ಒಂದು ಊರಿನ ಗ್ರಾಮ ಸಹಕಾರದೊಂದಿಗೆ ಈ ಒಂದು ಚುನಾವಣೆಯಲ್ಲಿ ಈ ಇಬ್ಬರನ್ನು ಆಯ್ಕೆ ಮಾಡಿದ ಅವರೆಲ್ಲರಿಗೂ ಸಮೇತ ಒಮ್ಮತದಿಂದ ನಾವು ಅವರೆಲ್ಲರಿಗೂ ಸ್ವಾಗತ ಮತ್ತು ಸ್ವಾಗತ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಕಡಕ್ಲೂರು ಈ ಒಂದು ಚುನಾವಣೆ ನಡೆದು ಅವಿರೋಧವಾಗಿ ನಮ್ಮ ನಿರ್ದೇಶಕರುಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ಪಂಚಾಯಿತಿಯ ನಾಯಕರುಗಳಿಗೆಲ್ಲ ಮೊದಲನೇದಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಅಧ್ಯಕ್ಷರು ಉಪಾಧ್ಯಕ್ಷರು ಈ ಚುನಾವಣೆ ಇವತ್ತು ನಡೆದು ಈ ಒಂದು ಚುನಾವಣೆಯಲ್ಲೂ ಸಹ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರನ್ನು ಅವಿರೋಧವಾಗಿ ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ಈ ಸಂಘದ ನಿರ್ದೇಶಕರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಹಾಗೂ ಈ ಒಂದು ಏನು ನಮ್ಮ ಸಹಕಾರ ಸಂಘದಲ್ಲಿ ಏನು ರೈತರಿಗೆ ಅನುಕೂಲ ಆಗಬೇಕೋ ಅದನ್ನು ಗರಿಷ್ಠ ಮಟ್ಟದಲ್ಲಿ ನಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಅನುಕೂಲ ಮಾಡ್ತೀವಿ ಅಂತಂದು ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಇವತ್ತು ಸಹಕಾರ ಕ್ಷೇತ್ರ ಅನ್ನೋದು ಬಹಳ ಮುಖ್ಯ. ಇವತ್ತು ಯಾವುದೇ ಒಂದು ನಾವು ನ್ಯಾಷನಲ್ ಬ್ಯಾಂಕ್ ಹೋದ್ರೆ ಈ ರೀತಿ ನಾವು ಸಹಕಾರ ಪಡ್ಕೊಳಕ್ಕಾಗಲ್ಲ. ಆಮೇಲೆ ಸಹಕಾರ ಕ್ಷೇತ್ರದಲ್ಲಿ ನಾವೇನಾದ್ರೂ ನಾವು ಈ ಚುನಾವಣೆ ಅಂತ ಮಾಡಕ್ ಹೋದ್ಮೇಲೆ ಇನ್ನು ಆ ಸಹಕಾರ ಏನ್ ಸಂಘ ಅಂತಿದೆ ಅದು ಯಾವತ್ತೂ ಉಳಿಯಲ್ಲ. ಇದು ಹೆಂಗೆ ಅಂದ್ರೆ ಸರ್ಕಾರ ಇವತ್ತು ಯಾವುದೇ ಸಹಕಾರ ಸಂಘಗಳು ಆಗಿರ್ಬೋದು, ಸಹಕಾರ ಬ್ಯಾಂಕ್ಗಳು ಆಗಿರ್ಬೋದು, ಎಲ್ಲದಕ್ಕೂ ಆಯಾ ಸಹಕಾರ ಸಂಘಗಳು ಆಯಾ ಪತ್ತಿನ ಬ್ಯಾಂಕ್ಗಳೇ ಒಂದು ಅದಕ್ಕೆ ಚುನಾವಣೆ ವೆಚ್ಚ ಭರಿಸಬೇಕಾಗಿರೋದ್ರಿಂದ ಅದರಲ್ಲಿ ಬಹಳಷ್ಟು ನಾವು ನಷ್ಟ ಅನುಭವಿಸಾಗುತ್ತೆ. ಮುಂದಿನ ಇನ್ನು 5 ವರ್ಷದವರು ಸಹ ಅದನ್ನ ನಾವು ಬರ್ಸಕ್ಕಾಗಲ್ಲ. ಅದೇ ನಾವು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತಿ ಅದಕ್ಕೆ ಸರ್ಕಾರ ಬರ್ಸುತ್ತೆ, ಆದ್ರೆ ಸಹಕಾರ ಸಂಘಗಳಿಗೆ ಯಾವುದು ಬರ್ಸಲ್ಲ. ಇವತ್ತು ನಮ್ಮ ಸಹಕಾರ ಸಂಘದಲ್ಲಿ ಎಲ್ಲವೂ ಸಹ ಎಲ್ಲ ಸಹಕಾರದಿಂದ ಇವತ್ತು ಅವಿರೋಧವಾಗಿ ಎಲ್ಲರೂ ಆಗಿ ಮುಂದಿನ ದಿನಗಳಲ್ಲಿ ಇವತ್ತು ನಿರ್ದೇಶಕರಾಗಿರ್ಬೋದು, ಅಧ್ಯಕ್ಷ ಉಪಾಧ್ಯಕ್ಷರಾಗಿರ್ಬೋದು, ಆಮೇಲೆ ಕಾರ್ಯದರ್ಶಿಯಾಗಿರ್ಬೋದು, ಇದನ್ನ ಬಹಳ ವ್ಯವಸ್ಥಿತವಾಗಿ ಮುಂದೆ ನಡ್ಕೊಂಡೋಗಿ ಮುಂದೆ ಒಳ್ಳೊಳ್ಳೆ ಅನುದಾನಗಳು ತಂದು ಸಾರ್ವಜನಿಕವಾಗಿ ರೈತರಿಗೆ ಅನುಕೂಲ ಮಾಡಿಕೊಡ್ಲಿ ಅಂತ ನಾನು ಕೇಳ್ಕೊಂಡು ನಮಸ್ಕಾರ. ವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರಾಗಿ ವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ಕುಮಾರಣ್ಣವರೇ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಶಿವಣ್ಣವರೇ ಹಾಗೂ ಅವಿರೋಧವಾಗಿ ಆಯ್ಕೆ ಮಾಡಲು ಸಹಕರಿಸಿದ ಎಲ್ಲ ನಿರ್ದೇಶಕರು ಹಾಗೂ ಮುಖಂಡರುಗಳೇ, ಈ ದಿನ ನಮ್ಮ ಪಂಚಾಯತಿನಲ್ಲಿ ಹೋದ ಟರ್ಮಲ್ಲೂ ಅಷ್ಟೇ ಈ ಟರ್ಮಲ್ಲೂ ಅಷ್ಟೇ ಎಲ್ಲ ಸಹಕಾರತ್ವದಲ್ಲಿ ಯಾವುದೂ ಚುನಾವಣೆ ಆಗದಲೇ ಅವಿರೋಧವಾಗಿ ನಿರ್ದೇಶಕರಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು ಆಯ್ಕೆ ಮಾಡ್ಕೊಂಡ್ಬಂದಿದ್ವಿ. ಈಗ ಅಧ್ಯಕ್ಷ ಉಪಾಧ್ಯಕ್ಷರು ಏನಾಗಿದಾರ ನಮ್ಮ ಸಹಕಾರ ಸಂಘದಾಗೆ ರೈತರಿಗೆ ತುಂಬ ಅನುಕೂಲ ಆಗದೆ ಯಾವುದಾದ್ರೂ ಇದ್ರೆ ಬ್ಯಾಂಕು ನಮ್ಮ ಸಹಕಾರ ಸಂಘ ಬಡ್ಡಿ ರಹಿತ ಸಾಲ ಸಿಗೋದು ಸಮೇತ ನಮ್ಮ ಸಹಕಾರ ಸಂಘದಲ್ಲಿ ಹಾಗೂ ಹೆಚ್ಚಿನದಾಗಿ ಸಾಲ ತಂದು ನಮ್ಮ ರೈತರಿಗೆ ಅನುಕೂಲ ಮಾಡಬೇಕು. ನಮ್ಮ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಎಲ್ಲ ನಿರ್ದೇಶಕರು ಅಧ್ಯಕ್ಷರ ಹತ್ರ ಹೋಗಿ ನಮ್ಮ ಸಂಘಕ್ಕೆ ಬೇಕಾದಂಥ ಅನುದಾನ ತಂದು ರೈತರಿಗೆ ಅನುಕೂಲ ಮಾಡಬೇಕಂತ ಹೇಳಿ ಕೇಳ್ಕೊಳ್ತಾರೆ.